ಅವ್ರ ಚಾನಲ್. ದಾವಣಗೆರೆಯಲ್ಲಿ ವಾಸವಾಗಿರ್ತಕ್ಕಂಥ ಸುಧಾ ಪೇಟೆ ಅಂತ 29ರ ವಯಸ್ಸಿನ ಮಹಿಳೆಯವರು. ಒಂದು ಹುಡುಗಿಯ ಜೀವನ ಫುಲ್ಫಿಲ್ ಆಗಬೇಕು ಅಂದರೆ ಒಂದು ಗಂಡು ಬೇಕೇ ಬೇಕು ಅಂತ ಸಂದರ್ಭದಲ್ಲಿ ಇವ್ರಿಗೆ ಯಾರೂ ಕೂಡ ವರ ಸಿಕ್ಕಿಲ್ಲ ಅಂತ ನಮ್ಮ ಒಂದು ಚಾನಲಲ್ಲಿ ತಮ್ಮ ಡೀಟೇಲ್ಸ್ನ ಕಳಿಸ್ಬಿಟ್ಟು ಗಂಡು ವರ ಹುಡುಕಿ ತಿಳಿಸಿ ಅಂತ ಕಳಿಸಿದ್ದಾರೆ. ಹೆಸರು ಸುಧಾಪೇಟೆ, ವಯಸ್ಸು 29, ಚಿಕ್ಕ ವಯಸ್ಸಿನಲ್ಲಿ ವಿವಾಹ ಆಗಿದೆ. ಆದರೆ ಸದ್ಯಕ್ಕೆ ಆ ಒಂದು ಗಂಡು ನನ್ನ ಜೊತೆ ಇಲ್ಲ, ಬಿಟ್ಟಿದ್ದಾರೆ. ಅದು ಏನಂತ ಮುಂದೆ ಹೇಳ್ತೇನೆ. ಸ್ವಂತ ಮನೆ ಇದೆ, 10 ಲಕ್ಷ ರೂಪಾಯಿ ಆಸ್ತಿ ಇದೆ, ನೋಡೋದಕ್ಕೆ ದಪ್ಪ ಇದ್ದೇನೆ, ಬಿಳಿಯ ಚರ್ಮ ಹೊಂದಿದ್ದೇನೆ ಅಂತ ಹೇಳಿರ್ತಕ್ಕಂಥದ್ದು. ಗಂಡು ಬಿಡಲು ಕಾರಣ ಏನಪ್ಪ ಅಂತಂದರೆ ಇವ್ರಿಗೆ ಆಸೆಗಳು ಸ್ವಲ್ಪ ಕುಂಠಿತವಾಗಿದೆ ಸ್ನೇಹಿತರೆ. ಓದಬೇಕು, ತಿರುಗಾಡಬೇಕು, ಪ್ರಪಂಚ ನೋಡಬೇಕು ಅಂತ ಇವಾಗ ಅನ್ನಿಸ್ತಿದೆ. ಯಾಕಂದರೆ ಏಜ್ ಆಗಿರೋ ಚಿಕ್ಕವರಿದ್ದಾಗಲೇ ಮದುವೆ ಮಾಡಿಬಿಟ್ಟು ಸಂಸಾರ ಬೆನ್ನು ಹತ್ತಿದಂತಹ ಒಂದು ಸಮಸ್ಯೆಯಿಂದ ಇಂಥ ಒಂದು ಸಮಸ್ಯೆಗೆ ಇವಾಗ ಫಾರ್ವರ್ಡ್ ಆಗಿದ್ದಾರೆ. ಇವರು ಇರುವಂತಹ ಸ್ಥಳ ಬಂದುಬಿಟ್ಟು ದಾವಣಗೆರೆಯ ಹಳೆ ದಾವಣಗೆರೆಯಲ್ಲಿ ಇವರು ಇದ್ದಾರೆ ಅಂತ ಹೇಳಿರ್ತಕ್ಕಂಥದ್ದು. ಅಲ್ಲೇ ವಾಸವಾಗಿರ್ತಕ್ಕಂಥವ್ರು ಯಾರು ಇದ್ದರೆ ಡೈರೆಕ್ಟಾಗಿ ಕೂಡ ನೀವು ಇವ್ರನ್ನ ಭೇಟಿ ಆಗ್ಬೋದು, ಸುಧಾ ಅವ್ರನ್ನ ಸ್ನೇಹಿತರೆ. ಬಟ್ ಭೇಟಿ ಆಗೋಕ್ಕೂ ಮುನ್ನ ಕೆಲವೊಂದಿಷ್ಟು ಕ್ವಾಲಿಫಿಕೇಷನ್ ಹೇಳಿದ್ದಾರೆ. ಈ ಒಂದು ಕ್ವಾಲಿಫಿಕೇಷನಲ್ಲಿ ನೀವು ಸೆಲೆಕ್ಷನ್ ಆದರೆ ಮಾತ್ರ ನನ್ನನ್ನು ಭೇಟಿ ಆಗೋದಕ್ಕೆ ಮಾತ್ರ ಸಾಧ್ಯ. ಒಳ್ಳೆಯ ಆರೋಗ್ಯವಂತ ಹುಡುಗ ಆಗಿರಬೇಕು, ನಿಮಗೆ ಸಕ್ಕರೆ ಕಾಯಿಲೆ ಅದು ಇದು ಅಂತ ಏನೂ ಕೂಡ ಇರಬಾರ್ದು, ಫ್ರೆಶ್ ಆಗಿರ್ತಕ್ಕಂಥ ಹುಡುಗ ಆಗಿರಬೇಕಂತೆ. ಯಾವುದಾದ್ರೂ ಕೆಲಸ ಮಾಡ್ತಿರಲೇಬೇಕು, ಸಂಬಳ ಬರ್ತಿರಬೇಕು ಆ ಒಂದು ಗಂಡಿಗೆ ಅಂತ ಹೇಳಿದ್ದಾರೆ. ಈಗಿನ ಕಾಲದಲ್ಲಿ ಗಂಡು ಮಕ್ಕಳು ಕೆಲಸ ಮಾಡದೆ ಯಾರೂ ಕೂಡ ಇರಲ್ಲ, ಎಲ್ಲರೂ ಕೂಡ ಮಾಡ್ತಿರ್ತಾರೆ ಅಂತ ನಾನು ಅಂದ್ಕೊಳ್ತಿದ್ದೀನಿ. ಸೊ ಆ ಒಂದು ಬಂದಿರತಕ್ಕಂಥ ಸಂಬಳದಿಂದ ನೀವು ಇವ್ರನ್ನ ಸಾಕೊಂಡು ಹೋಗ್ತೀರಿ ಅನ್ನುವಂಥ ಒಂದು ನಂಬಿಕೆಯಿಂದ ಅವರು ಹೇಳ್ತಿರೋದು. ಆ್ಯಂಡ್ ನಿಮ್ಮ ವಯ 40ರ ಒಳಗಡೆ ಇರಬೇಕು, ಮೇಲ್ಗಡೆ ದಾಟಿರಬಾರ್ದು ಅಂತ ಇವರು ಹೇಳಿರ್ತಕ್ಕಂಥದ್ದು. ಸೊ ಇವು ಪಾಯಿಂಟ್ಗಳಲ್ಲಿ ನೀವೆಲ್ಲನೂ ಕೂಡ ನಾನು ಫಾಲೋ ಅಪ್ ಮಾಡ್ಕೊಂಡು ಹೋಗ್ತೇನೆ, ಇದೇ ರೀತಿಯೇ ನಾನು ಇದ್ದೇನೆ ಅಂತ ನಿಮಗೆ ಅನಿಸಿದರೆ, ಸೊ ಇಲ್ಲಿ ನೋಡಿ, ನಾನು ನಿಮ್ಮ ಜೊತೆ ಸಂಬಂಧ ಬೆಳೆಸಬೇಕು ಅಂದರೆ ಇಷ್ಟೆಲ್ಲ ಇದ್ದರೆ ಸಾಕು ಅಂತ ಹೇಳಿರ್ತಕ್ಕಂಥದ್ದು. ಇದೆಲ್ಲ ನನ್ನ ಹತ್ರ ಇದೆ. ಇವಾಗ ಏನು ಮಾಡಬೇಕು ಅಂದರೆ ನಿಮ್ಮ ಒಂದು ಜಿಮೇಲ್ನ ಮುಖಾಂತರ ನಮ್ಮ ಒಂದು ಅಬೌಟ್ ಸೆಕ್ಷನಲ್ಲಿ ಒಂದು ಜಿಮೇಲ್ ಕೊಟ್ಟಿದ್ದೇನೆ, ಅಲ್ಲಿಗೆ ನಿಮ್ಮ ಹೆಸರು, ಫೋಟೋ, ನಂಬರ್ನ ಕಳಿಸಿ ನಾನು ಡೈರೆಕ್ಟಾಗಿ ಅವರಿಗೆ ಫಾರ್ವರ್ಡ್ ಮಾಡ್ತೇನೆ. ಅಲ್ಲಿಂದ ಅವ್ರು ಚೆಕ್ ಮಾಡಿಬಿಟ್ಟು ನೀವು ಹೆಂಗಿದ್ದೀರಾ, ಏನೇನಿದ್ದೀರಾ ಅಂತ ನೋಡಿಬಿಟ್ಟು ಅವರೇ ಡೈರೆಕ್ಟಿಗೆ ಕಾಲ್ ಮಾಡ್ತಾರೆ. ಅದಾಗಲಿಲ್ಲ ಅಂದರೆ ನಮ್ಮ ಒಂದು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಒಂದು ಮಾಹಿತಿನ ತಿಳಿಸಿ ಅಂತ ಹೇಳ್ತೇನೆ. ಇವಾಗ ವಿಚಾರಕ್ಕೆ ಬರೋದಾದರೆ, ಪ್ರಸ್ತುತ ಅವ್ರ ಹತ್ರ ಈ ರೀತಿ ಒಂದು ಹೋಂಡಾ ಅಮೆಜಾನ್ ಅಂತಂದ್ಬಿಟ್ಟು ಒಂದು ಕಾರ್ ಕೂಡ ಇರ್ತಕ್ಕಂಥದ್ದು. ರೀಸೆಂಟಾಗಿ ಇದು 2023ನಲ್ಲಿ ಈ ಒಂದು ಕಾರು ರಿಲೀಸ್ ಆಗಿದೆ. ಆ್ಯಂಡ್ ದೆಹಲಿನಲ್ಲಿ ರಿಲೀಸ್ ಆಗಿರ್ತಕ್ಕಂಥ ಕಾರಣಗಳಿಂದ ಬೆಂಗಳೂರಲ್ಲಿ ಬಂದಿತ್ತು. ಅದೇ ರೀತಿ ಅವರು ವಾಸವಾಗಿರ್ತಕ್ಕಂಥ ಊರಿನಲ್ಲೇ ತೆಗೆದುಕೊಂಡು ಇವರ ಬ್ರದರ್ ಅವರವರು, ಇವರ ತಂದೆಯವರ ಅಣ್ಣನವರ ಮಗ ತೆಗೆದುಕೊಂಡು ಬಂದಿದ್ದಾರೆ. ಇದರಲ್ಲಿ ಅವರು ಸುತ್ತಾಡ್ತಾರೆ ಸ್ನೇಹಿತರೆ. ಹೋಂಡಾ ಅಮೆಜಾನ್ ಇದು ಬಂದುಬಿಟ್ಟು 1.2 ಲೀಟರ್ ಫಾರ್ ಅವರಲ್ಲಿ ಚಲಿಸ್ತಿದೆ ಅಂತ ಹೇಳಿರ್ತಕ್ಕಂಥದ್ದು. ಸೊ ಇದು ಒಂದು ಪೆಟ್ರೋಲ್ ಇಂಜಿನ್ ಅಂತ ಹೇಳಿರ್ತಕ್ಕಂಥದ್ದು. 100 HP ಆ್ಯಂಡ್ 1.3 ಲೀಟರ್ ಫಾರ್ ಕ್ವಾಲಿಟಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಡೀಸೆಲ್ ವೇರಿಯಂಟಲ್ಲಿ ಈ ಒಂದು ಕಾರ್ ಚಲಿಸುತ್ತೆ. ಹೋಂಡಾ ಅಮೆಜಾನ್ ಆ್ಯಕ್ಟಿವಾ ಅಂತ ಕರಿತೀವಲ್ಲ, ಆ ರೀತಿಯೇ ಇದೆ. ಆ್ಯಂಡ್ ಇದು ಬಂದುಬಿಟ್ಟು 120 cc ಈ ಒಂದು ಇಂಜಿನ್ ಕೂಡ ಇರ್ತಕ್ಕಂಥದ್ದು. ಕಲರಿಂಗಲ್ಲೂ ಕೂಡ ಕಂದು ಬಣ್ಣ ಇದೆ ಸ್ನೇಹಿತರೆ. ಬೋತ್ ಇಂಜಿನ್ ಆಫ್ ಕಂಟೆನ್ BB ವಿಚ್ 5 ಸ್ಪೀಡಸ್ ಮ್ಯಾನ್ಯುವಲಿ CVT ಅಂತ ಹೇಳಿರ್ತಕ್ಕಂಥದ್ದು. ಅಂದರೆ ಮ್ಯಾನ್ಯುವಲಿ ಒಟ್ಟಿನಲ್ಲಿ 5 ಸೀಟ್ಗಳು ಈ ಒಂದು ಕಾರಿನಲ್ಲಿ ಅವೈಲೇಬಿಲಿಟಿ ಇದೆ. ಒಳಗಿನ ಒಂದು ಸ್ಪೇಸನ್ನು ನಾನು ತೋರಿಸ್ತಿದ್ದು ನೋಡಿ ಸ್ನೇಹಿತರೆ. ಡ್ರೈವರ್ ಕೂತ್ಕೊಳ್ಳುವಂತಹ ಒಂದು ಏರಿಯಾ ವಿತ್ ಅವ್ರಿಗೆ ಒಂದು ಹೈಜಿನಿಕ್ ಆಗಿರ್ತಕ್ಕಂಥ ಸೀಟ್ ಇದೆ. ಏನೂ ಕೂಡ ಹೀಟ್ ಆಗಲ್ಲ, ಒಳ್ಳೆಯ ಒಂದು ಸೀಟು ವಿತ್ ಏರ್ ಬ್ಯಾಗ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ ಸ್ನೇಹಿತರೆ. ಇದು ಏರ್ ಬ್ಯಾಗ್ ಇದೆ. ಆ್ಯಂಡ್ ಈ ಕಡೆ ಬಂದುಬಿಟ್ಟು ಬೆಲ್ಟ್ ಕೂಡ ಅಲೋ ಮಾಡಿದ್ದಾರೆ. ವಿತ್ ಆ್ಯಂಡ್ ಸ್ಟೇರಿಂಗ್ ಪಕ್ಕದಲ್ಲಿ AC ಆಗಿರ್ತಕ್ಕಂಥ ಒಂದು AC ಇದೆ. ಆ ಕಡೆ ಪ್ಯಾಸೆಂಜರ್ ಕೂಡ ಕೂತ್ಕೊಳ್ಬೋದು. ನೀವು ನಿಮ್ಮ ಪ್ರೇಯಸಿ ಜೊತೆ, ನಿಮ್ಮ ಹೆಂಡತಿಯ ಜೊತೆ ಕೂಡ ಕರ್ಕೊಂಡು ಹೋಗ್ಬೋದು ಗೆಳೆಯರೆ. ಪ್ಯಾಸೆಂಜರ್ ಕೂತ್ಕೊಂಡು ಗ್ಲಾಸ್, ಆಟೋಮೆಟಿಕ್ ಗ್ಲಾಸ್ ಇದೆ, ಕೂತ್ಕೊಂಡ ತಕ್ಷಣ ಮೇಲ್ಗಡೆ ಹೋಗುತ್ತೆ, ಅದಕ್ಕೆ ಟಚ್ ಮಾಡಿದ್ರೆ ಕೆಳಗಡೆ ಬರುತ್ತೆ. ಏರ್ ಬ್ಯಾಗ್ ಆನ್ ಆಗುತ್ತೆ. AC ಇದೆ ಅಂತ ಆವಾಗಲೇ ಹೇಳಿದೆ. ಮತ್ತು ಇದು ಡೀಸೆಲ್ ವೇರಿಯಂಟ್ ಕಾರ್ ಆಗಿರುತ್ತೆ ಸ್ನೇಹಿತರೆ. ಬ್ಯಾಕ್ ಸೈಡಿಂದನೂ ಕೂಡ ನಾನು ತೋರಿಸ್ತಿದ್ದೇನೆ ನೋಡ್ಕೊಳ್ಳಿ. ಇದು ಫ್ರಂಟ್ ಸೈಡಿಂದನೂ ಕೂಡ ಹಿಂಗಿದೆ ಅಂತ
ಹೇಳ್ಬೋದು. ಇದು ಅವರು ಕಳಿಸಿರ್ತಕ್ಕಂಥ ಮಾಹಿತಿ ಆಗಿತ್ತು. ಸೊ ಇಷ್ಟೆಲ್ಲನೂ ಕೂಡ ನಿಮಗೆ ಇಷ್ಟ ಆಗಿದ್ದರೆ, ಅವರು ಕೂಡ ನಿಮಗೆ ಇಷ್ಟ ಆಗಿದ್ದರೆ ಬೇಗ ಬೇಗ ನಿಮ್ಮ ಒಂದು ಡೀಟೇಲ್ಸ್ಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ಲವನ್ನೂ ಚೆಕ್ ಮಾಡಿ ಅವರೇ ಖುದ್ದಾಗಿ ಒಬ್ಬ ವ್ಯಕ್ತಿಗೆ ರಿಪ್ಲೈ ಕೊಡ್ತಾರೆ, ಅವರು ಇಷ್ಟ ಆದವ್ರಿಗೆ ಮಾತ್ರ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಿಮಗೆ. ನಮಸ್ತೆ, ಬಾಯ್.